ಭಾರತದ ವಿರುದ್ಧ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋದು ಮ್ಯಾಸಿವ್ ಸುಳ್ಳು, ದೊಡ್ಡ ಸುಳ್ಳು, ಇಂಟರ್ನ್ಯಾಷನಲ್ ಸುಳ್ಳಿದು. ಏನು ನಮ್ಮ ದಾಳಿಯಿಂದ ವೈರಿಗಳ ಏರ್ಬೇಸ್ಗಳು ನಾಶವಾಗಿದೆ ಅನ್ನೋ ಮತ್ತೊಂದು ಸುಳ್ಳನ್ನ ಪೋಣಿಸೋ ಕೆಲಸ ಶಹಬಾಜ್ ಶರೀಫ್ ಮಾಡಿದ್ದಾರೆ. ಸುಳ್ಳಿನ ಸರದಾರ ತನ್ನ ಸುತ್ತಲೂ ಸುಳ್ಳು ಮಾತಾಡೋ ಜನರನ್ನ ಇರಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಪಾಕ್ನ ವಿದೇಶಾಂಗ ಸಚಿವ ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು. ಏನು ನಾವು ಭಾರತದ ರಫೇಲ್ ಅನ್ನ ಹೊಡೆದುರುಳಿಸಿದ್ದೀವಿ ಅನ್ನೋ ನಗೆಪಾಟಲಿಯ ಮಾತನಾಡಿದ್ದಾರೆ. ಇನ್ನು ಅರಬ್ ದೇಶಗಳ ಬೆಂಬಲ ಪಾಕಿಸ್ತಾನಕ್ಕೆ ಇದೆ, ಪಾಕಿಸ್ತಾನದ ಜೊತೆಗಿದೆ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಯಾವ್ಯಾವ ದೇಶ ಅನ್ನೋದು ಗೊತ್ತಿಲ್ಲ. ಟರ್ಕಿ ಇವರಿಗೆ ವೆಪನ್ಸ್ ಅನ್ನ ಕಳಿಸ್ಕೊಟ್ಟಿದೆ ಮತ್ತು ಚೈನಾ ಯಾವಾಗೆಲ್ಲ ಇವರು ಭಾರತದ ಜೊತೆ ಯುದ್ಧ ಮಾಡ್ತಾರೋ ಆವಾಗೆಲ್ಲ ಚೈನಾ ಇವ್ರ ಸಪೋರ್ಟಿಗೆ ಬರುತ್ತೆ ತಂದೆ ಥರ. ಸೊ ಆ ಸಪೋರ್ಟನ್ನು ಇವ್ರು ಪಡ್ಕೊಳ್ತಾರೆ. ಆದರೆ ಬೇರೆ ಅರಬ್ ಕಂಟ್ರೀಸ್ ಯಾವುವು ಅನ್ನೋದನ್ನು ಇವರು ಸ್ಪಷ್ಟಪಡಿಸ್ಬೇಕು. ಅವ್ರೇನು ಹೇಳಿದ್ರು ಅನ್ನೋದನ್ನು ಕೂಡ ಇವರು ಜನರ ಮುಂದೆ ತೆರೆದಿಡಬೇಕು. ಪಾಕಿಸ್ತಾನದವರು ಎಂಥ ಹೈಡ್ರಾಮಾ ನೆನ್ನೆ ಮಾಡಿದ್ರು ಅನ್ನೋದು ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿತ್ ಟೈಮ್. 12 ಗಂಟೆಗೆ ಕದನ ವಿರಾಮದ ಬಗ್ಗೆ ಮಾತುಕತೆ ಶುರುವಾಗುತ್ತೆ. ಅಲ್ಲಿಂದ ಏನೆಲ್ಲ ಆಯಿತು ರಾತ್ರಿವರೆಗೂ ಅಂತ ನೋಡ್ತಾ ಹೋಗೋಣ. ಪಾಕ್ನ ಕಳ್ಳಾಟದ ಕಥೆ ಹೇಗಿತ್ತು ಅಂತ. ಮಧ್ಯಾಹ್ನ 3:35ಕ್ಕೆ ಪಾಕ್ನ DGM ಫೋನ್ ಮಾಡ್ತಾರೆ. ವಿದೇಶಾಂಗ ಕಾರ್ಯದರ್ಶಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸಂಜೆ 5 ಗಂಟೆಗೆ ಎಲ್ಲಾ ತರಹದ ಕದನ ವಿರಾಮವನ್ನ ಭಾರತ ಮತ್ತು ಪಾಕಿಸ್ತಾನ ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ಇವ್ರ ಮಧ್ಯೆ ಡಿಸ್ಕಷನ್ ಆಗುತ್ತೆ. ನೀವು ನಮಗೆ ಯಾವುದೇ ಅಟ್ಯಾಕ್ ಮಾಡುವಂತಿಲ್ಲ, ನಾವು ಕೂಡ ನಿಮ್ಮ ಮೇಲೆ ಯಾವುದೇ ಅಟ್ಯಾಕ್ ಮಾಡಂಗಿಲ್ಲ. ಸೊ ಸದ್ಯಕ್ಕೆ ಕದನ ವಿರಾಮ ಸೀಸ್ ಫೈರ್ ಜಾರಿಯಲ್ಲಿ ಇರುತ್ತೆ, ಅದನ್ನ ಎರಡೂ ದೇಶದವರು ನಾವು ಒಪ್ಕೊಳ್ಳೋಣ ಅಂತ ಹೇಳಿ DGM ಸಭೆಯನ್ನ ನಡೆಸ್ತಾರೆ. ದೂರವಾಣಿ ಕರೆ ಮೂಲಕ ಇದರ ಬಗ್ಗೆ ಮಾತುಕತೆ ಆಗುತ್ತೆ. ಅದು ಎರಡೂ ದೇಶದವರು ಅದನ್ನ ಒಪ್ಕೊಂಡಿರ್ತಾರೆ. 5 ಗಂಟೆಗೆ ಅದನ್ನ ಅನೌನ್ಸ್ ಮಾಡ್ತಾರೆ ಕದನ ವಿರಾಮ ಅಂತ. ಆದರೆ 5:15ಕ್ಕೆ ಕದನ ವಿರಾಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ಲೆವೆಲ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೀಟಿಂಗ್ನಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರ್ತಾರೆ. 3 ಸೇನೆಯ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸೊ ಇದರ ಬಗ್ಗೆನೇ ಮಾತುಕತೆ ಆಗ್ತಾ ಇರುತ್ತೆ. ಸಂಜೆ 5:30ಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ದೊಡ್ಡದಾಗಿ ಪೋಸ್ಟ್ ಮಾಡ್ತಾರೆ. ಎರಡೂ ದೇಶಗಳು ಸೀಸ್ ಫೈರ್ ಅನ್ನ ಈ ಕ್ಷಣದಿಂದಲೇ ಜಾರಿಗೊಳಿಸಿದ್ದಾವೆ. ನಮ್ಮ ಸಲಹೆಯನ್ನ ಅವರು ತಗೊಂಡಿದ್ದಾರೆ. ಇದು ನಮಗೆ ತುಂಬಾನೇ ಸಂತೋಷದ ವಿಚಾರ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ. ಅದಾದ ನಂತರ ಏನಾಗುತ್ತೆ ಅನ್ನೋದು ಇನ್ನೂ ಮಜವಾಗಿದೆ. ಸಂಜೆ 6 ಗಂಟೆಗೆ ಪಾಕಿಸ್ತಾನದ ಏರ್ ಸ್ಪೇಸ್ ಓಪನ್ ಆಗುತ್ತೆ. ವಿಮಾನಗಳ ಹಾರಾಟ ಅಲ್ಲಿ ಆರಂಭ ಆಗುತ್ತೆ. ಕದನ ವಿರಾಮ ಅಂತಾನೆ ಅಂದ್ಕೊಂಡಿರ್ತಾರೆ. ಆದರೆ ಪಾಕಿಸ್ತಾನದ ನರಿ ಕುತಂತ್ರಿ ಬುದ್ಧಿ ಬೇರೆಯದ್ದೇ ಇದೆ ಅನ್ನೋದು ರಾತ್ರಿ 8 ಗಂಟೆ ನಂತರ ನಮ್ಗೆಲ್ಲರಿಗೂ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. 3 ದಿನ ಅಲ್ಲ, 3 ಗಂಟೆನೂ ಕೂಡ ಕದನ ವಿರಾಮವನ್ನ ಇವರು ಚಾಚು ತಪ್ಪದೆ ಪಾಲಿಸಲಿಲ್ಲ. ಮತ್ತೆ ತಮ್ಮ ಕಪಟಿ ಬುದ್ಧಿಯನ್ನ ಇವರು ತೋರಿಸೋದಕ್ಕೆ ಶುರು ಮಾಡ್ತಾರೆ. 5 ಗಂಟೆಗೆ ಕದನ ವಿರಾಮ ಅನೌನ್ಸ್ ಆಗುತ್ತೆ ಎರಡೂ ದೇಶದಿಂದ. 8 ಗಂಟೆಗೆ ನೋಡಿ ಇಲ್ಲಿ ಸೀನ್ ಚೇಂಜ್ ಆಗಿಬಿಡುತ್ತೆ. ರಾತ್ರಿ 8 ಗಂಟೆಗೆ ಕದನ ವಿರಾಮ ಘೋಷಣೆಯಾದ 3 ಗಂಟೆಯ ನಂತರ ಅದನ್ನ ಉಲ್ಲಂಘನೆ ಮಾಡೋ ಕೆಲಸ ಅಲ್ಲಿ ಪಾಕಿಸ್ತಾನದವರು ಮಾಡ್ತಾರೆ. ಮೊದಲಿಗೆ ಜಮ್ಮು ಕಾಶ್ಮೀರ, ಶ್ರೀನಗರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಮೇಲೆ ಇವರು ಶೆಲ್ ದಾಳಿಯನ್ನ ಶುರು ಮಾಡ್ತಾರೆ. ರಾತ್ರಿ 8:30ಕ್ಕೆ ಇಂಡಿಯನ್ ಏರ್ ಸ್ಪೇಸ್ಗೆ ನುಗ್ಗಿ ಪಾಕ್ನ ಡ್ರೋನ್ಗಳು ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತವೆ. ಆದರೆ ಅದನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಒಡೆದಾಕುತ್ತೆ. ರಾತ್ರಿ 8:15ಗೆ LOC ಹೊಂದಿರುವ ಭಾರತದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅನ್ನ ಭಾರತ ಘೋಷಣೆ ಮಾಡುತ್ತೆ. ಅಲ್ಲಿ ಸೈರನ್ ಮೊಳಗುತ್ತೆ, ಬ್ಲ್ಯಾಕ್ಔಟ್ ಮಾಡ್ತಾರೆ. 8:30 ಪಾಕ್ನ ಕದನ ವಿರಾಮ ಉಲ್ಲಂಘನೆಗೆ ಭಾರತೀಯ ಸೈನ್ಯದಿಂದಲೂ ಕೂಡ ಪ್ರತ್ಯುತ್ತರ ಸಿಗೋದಕ್ಕೆ ಶುರುವಾಗುತ್ತೆ. ರಾತ್ರಿ 10:30ಕ್ಕೆ ಗಡಿ ಭಾಗಗಳಲ್ಲಿ ಮಿಸೈಲ್ ಡ್ರೋನ್ಗಳ ದಾಳಿಗಳಿಗೆ ಪಾಕಿಸ್ತಾನ ಬ್ರೇಕ್ ಹಾಕುತ್ತೆ. ಯಾಕಂದ್ರೆ ಇಲ್ಲಿಂದನೂ ವಾಪಸ್ ಸಿಗ್ತಾ ಇತ್ತಲ್ಲ ಅವರಿಗೆ. ಹಾಗಾಗಿ ರಾತ್ರಿ 11 ಗಂಟೆಗೆ ಕದನ ವಿರಾಮ ಉಲ್ಲಂಘನೆಗೆ ಪ್ರತಿದಾಳಿಗೆ ಸೂಚಿಸಿರ್ತಾರೆ ವಿದೇಶಾಂಗ ಸಚಿವರು. ರಾತ್ರಿ 11 ಗಂಟೆಗೆ ಪಾಕಿಸ್ತಾನಕ್ಕೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಸೂಚನೆ ಕೊಡ್ತಾರೆ. ರಾತ್ರಿ 11:30 ತಡರಾತ್ರಿ ಸುದ್ದಿಗೋಷ್ಠಿಯನ್ನ ಪಾಕಿಸ್ತಾನದ ಸುಳ್ಳಿನ ಸರದಾರ ಪ್ರಧಾನಿ ಶಹಬಾಜ್ ಶರೀಫ್ ಅವರು ನಡೆಸ್ತಾರೆ. ರಾತ್ರಿ 11:30ಕ್ಕೆ ಚೈನಾವನ್ನ ಹಾಡಿ ಹೊಗಳ್ತಾರೆ ಶಹಬಾಜ್ ಶರೀಫ್. ಭಾರತವನ್ನ ಮತ್ತೆ ಕೆಣಕಿ
ತನ್ನ ಬೆನ್ನನ್ನು ತಾನೇ ಶೆಹಬಾಜ್ ಶರೀಫ್ ಅವರು ತಟ್ಕೊಳ್ತಾರೆ. ನಾವು ಯುದ್ಧ ಮಾಡಿದ್ವಿ, ಭಾರತದ ವಿರುದ್ಧ ಯುದ್ಧ ಗೆದ್ವಿ, ಭಾರತದ ರಫೈಲನ್ನು ಹೊಡೆದುರುಳಿಸಿದ್ವಿ, ನಮಗೆ ಅರಬ್ ರಾಷ್ಟ್ರಗಳು ಸಪೋರ್ಟ್ ನೀಡ್ತಿದ್ದಾವೆ, ಅಮೆರಿಕಾದವರು ಸಪೋರ್ಟ್ ಕೊಟ್ಟರು, ನಮ್ಮ ಸಹೋದರ ಚೈನಾ ಅನ್ನೋದನ್ನು ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಚೈನಾದವರು ನಮ್ಮ ಜೊತೆಗಿದ್ರು ಅನ್ನೋದನ್ನು ಬಡಾಯಿ ಕೊಚ್ಚಿಕೊಳ್ಳೋ ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.